Welcome to this presentation. I am Ashwini, Assistant Professor at Government First Grade College, Hodehonnur. Today in this presentation, we will be learning about preparation of a balance sheet in contract costing. Okay, so many students face a lot of confusion when we go for the preparation of a balance sheet in contract costing. So ಈ ವಿಡಿಯೋದಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡೋದು, ಏನೇನು ಐಟಮ್ಸ್ ಇರುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಏನು ಗಮನದಲ್ಲಿ ಇಟ್ಕೊಳ್ಬೇಕು ಅಂದರೆ, ಕಾಂಟ್ರಾಕ್ಟ್ ಅಕೌಂಟಿಂಗ್ ಪ್ರಾಬ್ಲಮ್ಸ್ ಬಿಕಾಮ್ ಸ್ಟೂಡೆಂಟ್ಸ್ಗೆ ಕೊಟ್ಟಾಗ, ಪರ್ಟಿಕ್ಯುಲರ್ಲಿ ಕುವೆಂಪು ಯೂನಿವರ್ಸಿಟಿ ಬಿಕಾಮ್ ಸ್ಟೂಡೆಂಟ್ಸ್ಗೆ ಕೊಟ್ಟಾಗ ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟನ್ನು ಮಾಡೋ ಹಾಗೆ ಇನ್ಫಾರ್ಮೇಷನ್ ಕೊಡೋದು ಕಡಿಮೆ. ಓಕೆ, ಮೋಸ್ಟ್ ಆಫ್ ದ ಟೈಮ್ ನಮಗೆ ಏನು ಕಾಂಟ್ರಾಕ್ಟ್ ಅಕೌಂಟಿಂಗಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿರ್ತೀವಿ ಅದರ ಮಾಹಿತಿ ಇಟ್ಕೊಂಡು ಬ್ಯಾಲೆನ್ಸ್ ಶೀಟನ್ನು ಡ್ರಾ ಮಾಡೋದಕ್ಕೆ ಹೇಳ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಅಸೆಟ್ ಸೈಡ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಆಗುತ್ತೆ, ನಮಗೆ ಫುಲ್ ಬ್ಯಾಲೆನ್ಸ್ ಶೀಟನ್ನು ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಸಲ ಇನ್ಫಾರ್ಮೇಷನ್ ಕೊಡೋದಿಲ್ಲ ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಇಂದು. ಏನು ನಮ್ಮ ಹತ್ರ ಮಾಹಿತಿ ಇರುತ್ತೆ ಅದನ್ನು ಇಟ್ಕೊಂಡು ಬ್ಯಾಲೆನ್ಸ್ ಶೀಟನ್ನು ಡ್ರಾ ಮಾಡ್ತೀವಿ. ಕೆಲವೊಂದು ಸಲ ಮಾತ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟು ಬ್ಯಾಲೆನ್ಸ್ ಶೀಟನ್ನು ಮಾಡಿ ಅಂತ ಹೇಳ್ತಾರೆ. ಫುಲ್ ಇನ್ಫಾರ್ಮೇಷನ್ ಕೊಟ್ಟರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ, ಅದರ್ವೈಸ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ. ಬರೀ ಅಸೆಟ್ ಸೈಡ್ದು ಮಾತ್ರ ನಾವು ಮಾಹಿತಿನ ಬರ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಏನಾದರೂ ಆಗಲಿ, ಹೇಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ಕಾಂಟ್ರಾಕ್ಟ್ ಅಕೌಂಟಿಂಗ್ದು, ಏನು ಮುಖ್ಯವಾದ ಮಾಹಿತಿ ನಾವು ತುಂಬಿಸ್ಕೊಳ್ಬೇಕು ಬ್ಯಾಲೆನ್ಸ್ ಶೀಟಲ್ಲಿ ಅಂತ ನೋಡ್ಕೊಳ್ಳೋಣ. ಓಕೆ, ಸೊ ವಿ ವಿಲ್ ಸ್ಟಾರ್ಟ್ ವೆರಿ ಸಿಂಪಲ್ ಫಾರ್ಮ್ಯಾಟ್. ವಿ ವಿಲ್ ಗೋ ಫಾರ್ ಅ ಬ್ಯಾಲೆನ್ಸ್ ಶೀಟ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಓಕೆ, ದಿಸ್ particularly it is applicable for a contract account. Okay, so as usual, two sides, assets and capital and liabilities. Okay, assets and capital and liabilities. ಅಸೆಟ್ಸ್ ಗೆ ಫಸ್ಟ್ ಬರೋಣ. ಮೇನ್ ಕವರ್ ಆಗೋದೆ ಕಾಂಟ್ರಾಕ್ಟ್ ಅಕೌಂಟಿಂಗ್ ಅಲ್ಲಿ ಅಸೆಟ್ಸ್. ಏನೇನು ಅಸೆಟ್ ಬರುತ್ತೆ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ, ನಾವು ಏನೇನು ಡಿಸೆಂಬರ್ 31 ಅಥವಾ 31 ಮಾರ್ಚಿಗೆ ಮೆಟೀರಿಯಲ್ಸ್ ಉಳ್ಕೊಂಡಿದೆ ಅಥವಾ ಪ್ಲಾಂಟ್ ಉಳ್ಕೊಂಡಿದೆ ಅಂತ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಬರ್ದಿರ್ತೀವಿ, ಅದಷ್ಟು ಇವಾಗ ನಮಗೆ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಬರಬೇಕು. ಸೊ ಫಾರ್ ಎಕ್ಸಾಂಪಲ್, ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಮೆಟೀರಿಯಲ್ಸ್ ವರ್ತ್ 30,000 ಈಸ್ ರಿಮೈನಿಂಗ್ ಆನ್ 31 ಡಿಸೆಂಬರ್ ಅಂತ ಬಂದ್ರೆ, ಇಲ್ಲಿ ವಿ ವಿಲ್ ರೈಟ್ ಮೆಟೀರಿಯಲ್ಸ್ ಅಟ್ ಸೈಡ್. ಓಕೆ, ಸೊ ನೆನಪಲ್ಲಿ ಇಟ್ಕೊಂಡು ಯಾವ್ದ್ಯಾವುದು ನಾವು ಅಲ್ಲಿ ಕ್ರೆಡಿಟ್ ಸೈಡ್ ಹಾಕೊಂಡಿರ್ತೀವಿ ಉಳಿದಿದೆ ಅನ್ಬಿಟ್ಟು ಅಂತ, ಅದು ಇಲ್ಲಿ ನಮಗೆ ಅಪಿಯರ್ ಆಗ್ತಾ ಹೋಗಬೇಕು. ಪ್ಲಾಂಟ್ ಆಫ್ಟರ್ ಡಿಪ್ರಿಸಿಯೇಷನ್, ಪ್ಲಾಂಟ್ ಅಟ್ ಸೈಟ್. ಓಕೆ, ಸೊ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ದಿರ್ತೀವಿ, ಅದನ್ನ ಇಲ್ಲಿ ಹಾಕೊಳ್ತೀವಿ ಪ್ಲಾಂಟ್ ಅಟ್ ಸೈಟ್. ಸೊ ಕ್ಯಾಶ್ ಫರ್ನಿಚರ್ ಕೊಟ್ಟಿರ್ಬೋದು ನಮಗೆ ಲೆಕ್ಕದಲ್ಲಿ. ಓಕೆ, ಸೊ ಫರ್ನಿಚರ್ ವಿ ವಿಲ್ ರೆಕಾರ್ಡ್, cash we will record and all that. So whatever we will write, it is remaining in the contract account, that we will write in the asset side of the balance sheet. ಇದಾದ ಮೇಲೆ ಮೇನ್ ನಮಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಹೇಳೋದೆ, in order to verify whether we know the calculation of work in progress. ಓಕೆ, ಕಾಂಟ್ರಾಕ್ಟ್ ಅಕೌಂಟಿಂಗ್ ಅಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಕೇಳೋದೇನೆ ಇದರ ಪ್ರಿಪ್ರೇಷನಿಗೋಸ್ಕರ. ವರ್ಕ್ ಇನ್ ಪ್ರೋಗ್ರೆಸ್ ನಮಗೆ ತೋರ್ಸಕ್ಕೆ ಬರುತ್ತಾ ಇಲ್ವಾ ಅಂದ್ಬಿಟ್ಟು ಅಂತ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೆಡ್ಡಿಂಗ್ ಹಾಕೊಳ್ತೀವಿ. ಇದರಲ್ಲಿ 2 ಕಾಂಪೊನೆಂಟ್ ಬರುತ್ತೆ. ಮೊದಲನೇದು ವರ್ಕ್ ಸರ್ಟಿಫೈಡ್. ಓಕೆ, ವಿ ವಿಲ್ ಹ್ಯಾವ್ ಒನ್ ಅಮೌಂಟ್ ವರ್ಕ್ ಸರ್ಟಿಫೈಡ್. ಇದು ಪ್ರಾಬ್ಲಮ್ ಅಲ್ಲಿ ನಮಗೆ ಕೊಟ್ಟಿರ್ತಾರೆ, ಇಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ಇದಕ್ಕೆ ಆಡ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಅನ್ಸರ್ಟಿಫೈಡ್ ಅನ್ನ ಆಡ್ ಮಾಡ್ಕೊಳ್ತೀವಿ. 2 ಟೋಟಲ್ ನಮಗೆ ಬರುತ್ತೆ. ಇದರಿಂದ ವಿ ಹ್ಯಾವ್ ಟು ಮೈನಸ್ ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್. ಓಕೆ, ನಾವು ಏನು ನೋಷನಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ, ಈ ಕಡೆ ಬರಿತೀನಿ ನೋಡಿ, ನಾವು ಏನು ನೋಷನಲ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನೋಷನಲ್ ಪ್ರಾಫಿಟ್ ಅನ್ನ 2 ಭಾಗ ಮಾಡ್ಕೊಳ್ತೀವಿ. ಒಂದು ಭಾಗ P&L ಅಕೌಂಟಿಗೆ ಹೋಗುತ್ತೆ, ಇನ್ನೊಂದು ಭಾಗನ ನಾವು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಕೌಂಟಿಗೆ ಹಾಕಿರ್ತೀವಿ. ಓಕೆ, P&L ಅಕೌಂಟ್ ಅಲ್ಲಿ ಇದನ್ನ ನಾವು ಮಾಡ್ಕೊಳ್ತೀವಿ. ಈಗ ಈ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಕೌಂಟ್ ಅಲ್ಲಿ ಏನಿದೆ ಅದನ್ನ ಇಲ್ಲಿ ನಾವು ಮೈನಸ್ ಮಾಡ್ಕೊಳ್ಬೇಕು. ಇದು ಒಂದು. ಓಕೆ, ಸೊ ಇದನ್ನ ಮೈನಸ್ ಮಾಡಿ ಕೆಳಗಡೆ ತಗೊಂಡ್ ಬರ್ತೀವಿ. ಇದರಿಂದ ಮತ್ತೆ ಕ್ಯಾಶ್ ರಿಸೀವ್ಡ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಈ ಕ್ಯಾಶ್ ರಿಸೀವ್ಡ್ ಅನ್ನ ಮೈನಸ್ ಮಾಡ್ಕೊಳ್ಬೇಕು. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, 2 ಅಮೌಂಟ್ ಆಡ್ ಮಾಡ್ಕೊಳ್ಬೇಕು. ಯಾವ್ದನ್ನ ಆಡ್ ಮಾಡ್ಕೊಳ್ತೀರಾ?
ವರ್ಕ್ ಸರ್ಟಿಫೈಡ್ ಮತ್ತೆ ವರ್ಕ್ ಅನ್ಸರ್ಟಿಫೈಡ್ ಎರಡು ಅಮೌಂಟನ್ನ ಲೆಸ್ ಮಾಡ್ಕೊಳ್ಬೇಕು. ಯಾವುದು? ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಮತ್ತೆ ಕ್ಯಾಶ್ ರಿಸೀವ್. ಸೊ ಇದನ್ನ ಮಾಡ್ಕೊಂಡ್ರೆ ಫೈನಲ್ ಅಮೌಂಟ್ ವಿ ವಿಲ್ ಗೆಟ್ ಇನ್ ದ ಔಟರ್ ಕಾಲಮ್. ಓಕೆ, ಸೊ ಇದಿಷ್ಟು ಅಸೆಟ್ ಸೈಡ್ ಅಲ್ಲಿ ಬರುವಂತಹ ಐಟಮ್ಸ್. ಎನಿ ಮೆಟೀರಿಯಲ್ಸ್ ರಿಮೈನಿಂಗ್, ಎನಿ ಪ್ಲಾಂಟ್ ರಿಮೈನಿಂಗ್, ಎನಿ ಕ್ಯಾಶ್ ಆರ್ ವಾಟ್ ಎವರ್, ದೆನ್ ಮೇನ್ ಕ್ಯಾಲ್ಕುಲೇಷನ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್. ಐ ರಿಪೀಟ್, ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಎರಡು ಆಡ್ ಮಾಡ್ಕೊಳ್ತೀವಿ. ಇದರಿಂದ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಕೌಂಟ್ ಇದು ಎಲ್ಲಿ ಸಿಕ್ಕತ್ತೆ ನಮಗೆ? ವಿ ವಿಲ್ ಗೆಟ್ ಇನ್ P&L ಅಕೌಂಟ್. ಓಕೆ, ಈ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಸಿಕ್ಕತ್ತೆ. ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಒಂದು ಭಾಗ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಇನ್ನೊಂದು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಕೌಂಟ್ಗೆ ಹಾಕಿರ್ತೀವಿ. ಆ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅನ್ನ ಇಲ್ಲಿ ನಾವು ಮೈನಸ್ ಮಾಡ್ಕೊಳ್ಬೇಕು. ಎರಡನೇದು ಕ್ಯಾಶ್ ರಿಸೀವ್ಡ್ ನಮಗೆ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ, ಆ ಕ್ಯಾಶ್ ರಿಸೀವ್ಡ್ ಅನ್ನ ಮೈನಸ್ ಮಾಡಿಕೊಂಡು ಔಟರ್ ಕಾಲಮ್ಗೆ ಅಮೌಂಟ್ ಅನ್ನ ಹಾಕೊಳ್ತೀವಿ. ಓಕೆ, ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಅಸೆಟ್ ಸೈಡ್. ನೌ ವಿ ವಿಲ್ ಕಮ್ ಟು ದ ಕ್ಯಾಪಿಟಲ್ ಅಂಡ್ ಲಯಬಿಲಿಟಿ ಸೈಡ್. ನೋ ಮಚ್ ಕ್ಯಾಲ್ಕುಲೇಷನ್ಸ್, ಏನು ಜಾಸ್ತಿ ಕೊಟ್ಟಿರೋದಿಲ್ಲ ಇಲ್ಲಿ ನಮಗೆ. ಮ್ಯಾಕ್ಸಿಮಮ್ ವಿ ವಿಲ್ ಹ್ಯಾವ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಇರುತ್ತೆ. ಕ್ಯಾಪಿಟಲಿಗೆ ವಿ ವಿಲ್ ಆಡ್ P&L ಅಕೌಂಟ್ ಪ್ರಾಫಿಟ್. ಓಕೆ, ಸೊ ಕ್ಯಾಪಿಟಲ್ ನಮ್ಗೆ ಏನೋ ಕೊಟ್ಟಿರ್ತಾರೆ, ಕ್ಯಾಪಿಟಲ್ಗೆ ಏನು ವರ್ಕ್ ಇನ್ ಪ್ರೋಗ್ರೆಸ್ ನೋಷನಲ್ ಪ್ರಾಫಿಟ್ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ಬರುತ್ತೆ, ಇನ್ನೊಂದು ಭಾಗ ಏನು P&L ಅಕೌಂಟ್ ಅಂತ ಇರುತ್ತೆ ಅದನ್ನ ನಾವು ಕ್ಯಾಪಿಟಲ್ಗೆ ಆಡ್ ಮಾಡ್ಕೊಳ್ತೀವಿ. and we will put it into the outer column. Okay, so this is one thing. Then if there is any creditors ಏನಾದರೂ ಕೊಟ್ಟಿದ್ರೆ ಲೆಕ್ಕದಲ್ಲಿ, and if there is any outstanding expenses, ಲೆಕ್ಕ ಕರೆಕ್ಟ್ ಆಗಿ ನೋಡಬೇಕು. ಏನಾದರೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ನೆನಪಲ್ಲಿ ಬ್ಯಾಲೆನ್ಸ್ ಶೀಟಿಗೆ ತಗೊಂಡು ಬರಬೇಕು. ಫುಲ್ ಎಲ್ಲ ಡೀಟೇಲ್ ನಮಗೆ ಕೊಟ್ಟಿದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಅದರ್ವೈಸ್ ಬರೀ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ದಿ total or the way the balance sheet in respect to contract accounting looks like. I hope it is understood. Note ಮಾಡ್ಕೊಳ್ಳಿ ಎಲ್ಲದನ್ನ. Okay, I hope the balance sheet is understood to you all. Thank you very much.